ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ. ಮಗಳೇ, ನೀನು ಹೊರಗೆ ಬರುತ್ತಿದ್ದ ಹಾಗೆ ನಿಮ್ಮಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳೋಣ, ಆಯ್ತಾ? ಹೊಟ್ಟೆಯೊಳಗಡೆ ಅವಳಿಗೆ ತೊಂದರೆ ಕೊಡಬೇಡ. ನಿಮ್ಮಮ್ಮ ತುಂಬಾ ಒಳ್ಳೆಯವಳು. ಕಿರಣ ಕೋಣೆಗೆ ಬಂದು ಮಲಗಿದ ನಂತರ ಚಿನ್ನು ಕೂಡ ಬಂದು ಒಂದು ಬದಿಗೆ ಮಲಗಿದಳು. ಅವಳು ಮಲಗಿದ 5 ನಿಮಿಷಕ್ಕೆ ಮತ್ತೆ ಎದ್ದವನು ಚಿನ್ನು ಮಲಗಿರುವುದನ್ನು ನೋಡಿ ಅವಳ ಹೊಟ್ಟೆಯ ಮೇಲೆ ಕೈ ಇರಿಸಿ ಒಬ್ಬನೇ ಒಡಲೊಳಗಿರುವ ಮಗುವಿನ ಜೊತೆ ಮಾತನಾಡುತ್ತಿದ್ದನು. ಮಾತನಾಡಿದವನು ಹಾಗೆ ಅವಳ ಪಕ್ಕ ಮಲಗಿದರೆ ಕಿರಣ ಮಲಗಿದ ನಂತರ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಾ ಮುಗುಳು ನಕ್ಕವಳು ಚಾಚಿದ ಅವನ ತೋಳ ಮೇಲೆ ತಲೆ ಇರಿಸಿದಳು. ಬೆಳಗ್ಗೆ ಕಣ್ಣು ಬಿಟ್ಟ ಕಿರಣನಿಗೆ ಕಣ್ಣು ಬಿಡಲು ಕಷ್ಟವಾದರೂ ಸಹ ಪ್ರಯಾಸದಲ್ಲಿ ಕಣ್ಣು ಬಿಟ್ಟವನ ಎದೆ ಭಾರವಾಗಿರುವುದು ಅರಿವಾಗಿ ಕಣ್ಣು ಬಿಟ್ಟು ನೋಡಿದರೆ ತನ್ನ ಎದೆಯ ಮೇಲೆ ಮುದ್ದಿನ ಮಡದಿ ಮುದ್ದಾಗಿ ಮಲಗಿದ್ದಳು. ಅವಳನ್ನು ನೋಡಿದವನ ತಲೆನೋವು ಮಾಯವಾಗಿತ್ತು. ಒಡನೆ ಅವಳ ಭುಜ ಬಳಸಿ ಇನ್ನೂ ಸಮೀಪಕ್ಕೆ ಬರಸೆಳೆದುಕೊಂಡನು. ಹರಡಿದ್ದ ಅವಳ ಮುಂಗುರುಳನ್ನು ಸರಿಸಿ ನೆತ್ತಿಗೆ ಚುಂಬಿಸಿದನು. ಕಿರಣನ ಸ್ಪರ್ಶಕ್ಕೆ ಎಚ್ಚರವಾದವಳಿಗೆ ಅವನ ತೋಳಲ್ಲಿ ಮಲಗಿರುವುದು ಅರಿವಾಗಿ ಕಿರಣನ ಮುಖ ನೋಡಿದರೆ ಅವನು ಮೀಸೆ ಮರೆಯಲ್ಲಿ ಮುಗುಳು ನಕ್ಕಿದ್ದನು. ಅವನ ಮುಖ ನೋಡಲು ನಾಚಿಕೆ ಆವರಿಸಿ ಮತ್ತೆ ಅವನ ಎದೆಗುಡಿಗೆ ಮುಖ ಹುದುಗಿಸಿದಳು. ಇಷ್ಟು ದಿನ ಅವನ ಮೇಲಿದ್ದ ಕೋಪ, ಬೇಸರ ಎಲ್ಲ ಮಾಯವಾಗಿ ತಾನು ತಾಯಿಯಾಗುತ್ತಿದ್ದೇನೆ ಎಂದು ತಿಳಿದಾಗಿನಿಂದಲೇ ಕಿರಣನ ಮೇಲಿದ್ದ ಕೋಪ ಕಾರಣವಿಲ್ಲದೆ ಹೊರಟು ಹೋಗಿತ್ತು. ನನ್ನನ್ನು ಬಿಟ್ಟು ಹೋಗ್ತೀನಿ ಎಂದು ಹೇಳಿದವರು ಯಾರೋ ಈಗ ನನ್ನನ್ನು ತಬ್ಬಿ ಮಲಗಿದ್ದಾರೆ ಎಂದು ನಗುತ್ತಲೇ ಹೇಳಿದನು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತೆ ಅಷ್ಟೆ. ನಿಮ್ಮನ್ನು ಬಿಟ್ಟು ಬದುಕಲು ಆಗುತ್ತಾ ನನಗೆ? ಹಾಗೆ ಹೋಗುವುದಿದ್ದರೆ ಅಣ್ಣ ಕರೆದ ತಕ್ಷಣ ಆಸ್ಪತ್ರೆಯಿಂದ ಇಲ್ಲಿಗೆ ಬರದೆ ಹಾಗೆ ಅಣ್ಣನ ಮನೆಗೆ ಹೋಗುತ್ತಿದ್ದೆ. ಆಸ್ಪತ್ರೆಯಲ್ಲಿ ನಿಮ್ಮ ನೋವನ್ನು ನನಗೆ ಸಹಿಸಲು ಆಗಲಿಲ್ಲ. ನೀವು ಹಾಸ್ಪಿಟಲ್ನಲ್ಲಿ ನಾನು ಮಲಗಿದ್ದೆ ಎಂದು ಮಾತನಾಡಿದ ಮಾತುಗಳೆಲ್ಲವನ್ನು ನಾನು ಕೇಳಿಸಿಕೊಂಡೆ. ಇದರಲ್ಲಿ ನನ್ನ ತಪ್ಪು ಇದೆ ಎನಿಸಿತು. ನನ್ನಿಂದ ನಿಮಗೆ ನೋವು ಎಂದು ದುಃಖವಾಯಿತು. ಅದಕ್ಕೆ ಇಲ್ಲಿಗೆ ಬಂದೆ ಎಂದು ಎಲ್ಲವನ್ನು ಹೇಳಿ ಅವನ ಎದೆಗೆ ಚುಂಬಿಸಿದಳು. ನನಗೆ ಬೆಲೆ ಕಟ್ಟಲಾಗದ ಉಡುಗೊರೆ ನೀಡುತ್ತಿರುವುದಕ್ಕೆ ಥ್ಯಾಂಕ್ಸ್ ಚಿನ್ನು. ನನ್ನಮ್ಮ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾರೆ ಅಲ್ವಾ ಎಂದನು. ಖಂಡಿತ, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿಮ್ಮ ಮಗುವನ್ನು ನೀಡುತ್ತೇನೆ ಎಂದರೆ ತಕ್ಷಣ ಅವಳ ಬಾಯಿಯ ಮೇಲೆ ಬೆರಳಿಟ್ಟವನು, ಹಾಗೆಲ್ಲ ಹೇಳ್ಬೇಡ ಚಿನ್ನು, ನನಗೆ ಸಹಿಸಲು ಆಗುವುದಿಲ್ಲ. ನೀನಿಲ್ಲದ ನನ್ನ ಜೀವನ ಊಹಿಸಲು ಸಾಧ್ಯವಿಲ್ಲ. ನಿನಗೂ ಏನೂ ಆಗಲ್ಲ, ನಮ್ಮ ಮಗುವಿಗೂ ಏನೂ ಆಗಲ್ಲ ಎಂದವನು ಅವಳನ್ನು ಬಿಗಿಯಾಗಿ ತಬ್ಬಿದನು. ಎದ್ದು ಕುಳಿತ ಸೂರ್ಯನಿಗೆ ಕಣ್ಣು ಬಿಡಲು ಆಗದೆ ತಲೆ ಹಿಡಿದು ಕುಳಿತನು. ಅವನ ಸ್ಥಿತಿಯನ್ನು ನೋಡಿ ಮರುಗಿದವಳು, ಸೂರ್ಯ, ತುಂಬಾ ತಲೆನೋವುತ್ತಿದೆಯಾ ಎಂದು ಅವನ ಹಣೆಯನ್ನು ಒತ್ತಿದಳು. ಕಣ್ಣು ಬಿಟ್ಟು ಸಿಂಚನಾಳನ್ನು ನೋಡಿದವನಿಗೆ ನನ್ನ ಮನೆಯ ದೀಪವನ್ನು ಒಡಲಲ್ಲಿ ಹೊತ್ತಿರುವವಳ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ ಎನಿಸಿ ಪಶ್ಚಾತ್ತಾಪ ಪಟ್ಟನು. ಸಿಂಚನ, ನನ್ನ ಮೇಲೆ ಕೋಪ ಇಲ್ವಾ? ಹಾಗೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸು ಎಂದು ಅವಳ ಕೈ ಹಿಡಿದು ಹೇಳಿದನು. ನಿಮ್ಮ ಮೇಲೆ ನನಗೆ ಯಾವತ್ತೂ ಕೋಪ ಬರುವುದಿಲ್ಲ ಸೂರ್ಯ. ಅಂದು ನಿಮಗಿದ್ದ ಮನಸ್ಥಿತಿ ನನಗೆ ಅರ್ಥವಾಗುತ್ತದೆ. ನೀವು ಹೀಗೆಲ್ಲ ಕ್ಷಮೆ ಕೇಳಿದ್ರೆ ನನಗೆ ಇಷ್ಟ ಆಗುವುದಿಲ್ಲ ಎಂದಳು. ಹಿಡಿದಿದ್ದ ಅವಳ ಕೈಗೆ ಚುಂಬಿಸಿದವನು ಥ್ಯಾಂಕ್ಸ್ ಎಂದು ಹೇಳಿದನು. ಅವನ ಮಾತಿಗೆ ಅವಳ ಮುಖದಲ್ಲಿ ನಗು ಅರಳಿತು. ಅಷ್ಟರಲ್ಲಿ ಹೊರಗಿನಿಂದ ಸಿಂಚನ, ಬಾರಮ್ಮ ಇಲ್ಲಿ ಎಂದು ಧರ್ಮೇಗೌಡರ ಕೂಗು ಕೇಳಿತು. ಹೊರಗೆ ಬಂದವಳು, ಹೇಳಿ ಅಪ್ಪ ಎಂದರೆ, ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರಟಿದ್ದರು. ಹಿಂದಕ್ಕೆ ಕೈಕಟ್ಟಿ ಗಂಭೀರವಾಗಿ ಧರ್ಮೇಗೌಡರು ನಿಂತಿದ್ದರೆ ಸೂರ್ಯ, ಕಿರಣ ಇಬ್ಬರು ತಲೆ ತಗ್ಗಿಸಿ ನಿಂತಿದ್ದರು. ಅನ್ಪೂರ್ಣ, ಬ್ಯಾಗುಗಳೆಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಬಿಡು. ನಾನು ಒಂದು ಕಾರಿಗೆ ಹೇಳ್ತೀನಿ. ನಾವು 4 ಇವತ್ತೇ ನಮ್ಮ ಊರಿಗೆ ಹೋಗುತ್ತಿದ್ದೇವೆ. ಏನು ನೀವು ದಿಢೀರನೆ ಹೊರಡು ಎಂದ್ರೆ ಹೇಗೆ ಹೊರಡುವುದು? ಅಷ್ಟಕ್ಕೂ 4 ಜನ ಎಂದರೆ ಯಾರ್ಯಾರು ಎಂದರು. ಅನ್ನಪೂರ್ಣ, ನಾನು, ನೀನು, ಸಿಂಚನ, ಚಿನ್ನು ಎಂದರು. ಏನು ಮಾತಾಡ್ತಿದ್ದೀರಾ ನೀವು? ಚಿನ್ನು ಸರಿಯಾಗಿ ಹುಷಾರಾಗಿಲ್ಲ. ಅಲ್ಲದೆ ಈ ಸಮಯದಲ್ಲಿ ಅವಳು ಪ್ರಯಾಣ ಮಾಡಬಾರದು. ಚಿನ್ನು ಸಿಂಚನಾಳನ್ನು ಇನ್ನು 15
ದಿನ ಬಿಟ್ಟು ಒಟ್ಟಿಗೆ ಕರೆದುಕೊಂಡು ಹೋಗೋಣ. ಹೇಗಿದ್ರು ಸೀಮಂತ ಆದ್ಮೇಲೆ ಅವಳನ್ನು ನಾನು ಇಲ್ಲಿಗೆ ಕಳಿಸುವುದಿಲ್ಲ. ಅಲ್ಲಿಯ ತನಕ ಇಲ್ಲೇ ಇರಲಿ ಬಿಡಿ ಎಂದರೆ, ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತೀಯಾ? ನನ್ನ ಮಗಳನ್ನು ಹೇಗೆ ಜೋಪಾನವಾಗಿ ಕರೆದುಕೊಂಡು ಹೋಗ್ಬೇಕು ಎಂದು ನನಗೆ ಹೇಳಿಕೊಡ್ಬೇಡ. ತುಂಬಿದ ಗರ್ಭಿಣಿ ಮೇಲೆ ಕೈ ಮಾಡಿದ್ದಲ್ಲದೆ ರಾತ್ರಿ ನನ್ನ ಮಗನ ಅವತಾರ ನೋಡಿದ್ಯಲ್ಲ. ನನ್ನ ಸೊಸೆಯನ್ನು ಜೋಪಾನ ಮಾಡುತ್ತಾನೆ ಎಂದು ಯಾವ ನಂಬಿಕೆ? ಅವನಿಗಿಂತ ಇವನು ಕಡಿಮೆ ಇಲ್ಲ, ಇವನಿಗಿಂತ ಅವನು ಕಡಿಮೆ ಇಲ್ಲ, ಇಬ್ಬರು ಅಷ್ಟೇ. ಇವರಿಬ್ಬರು ಇಲ್ಲೇ ಇರಲಿ. ಚಿನ್ನು ಸಿಂಚನ ಇಬ್ಬರನ್ನು ಕರೆದುಕೊಂಡು ಹೋಗೋಣ ನಡಿ ಎಂದು ಅದೇ ಕೋಪದಲ್ಲಿ ಹೇಳಿದರು. ಅಪ್ಪ, ನಿಮ್ಮ ಮಗನ ಬಗ್ಗೆ ನಿಮಗೆ ತಿಳಿದಿರುವಷ್ಟು ನಮಗೆ ಯಾರಿಗೂ ತಿಳಿದಿಲ್ಲ. ಅವರಿಬ್ಬರು ಯಾವತ್ತೂ ಕುಡಿಯುವುದಿಲ್ಲ ಎಂದು ನಿಮಗೂ ಗೊತ್ತು. ಏನೋ ನಿನ್ನೆ ಹೀಗೆ ಮಾಡಿಕೊಂಡು ಬಂದಿದ್ದಾರೆ. ಇದೊಂದು ಬಾರಿ ಕ್ಷಮಿಸಿ. ಇನ್ನೆಂದೂ ಹೀಗೆ ಅವರು ಕುಡಿಯುವುದಿಲ್ಲ. ಅಲ್ಲದೆ ಚಿನ್ನುಗೆ ಕಿರಣನ ಮೇಲಿದ್ದ ಕೋಪ ಕೂಡ ಈಗ ಇಲ್ಲ ಎಂದವಳು. ಅಲ್ವಾ ಚಿನ್ನು ಎಂದು ಚಿನ್ನು ಎಡೆಗೆ ನೋಡಿ ಹೇಳಿದಳು ಸಿಂಚನ. ಹೌದು ಅಪ್ಪ, ಇನ್ಯಾವತ್ತೂ ಹೀಗೆ ಆಗಲ್ಲ ಎಂದು ಧರ್ಮೇಗೌಡರನ್ನು ಸಮಾಧಾನ ಮಾಡಿದಳು ಚಿನ್ನು. ಅಷ್ಟರಲ್ಲಿ ಚಿನ್ನು ತಾಯಿಯಾಗುತ್ತಿರುವ ವಿಷಯ ತಿಳಿದು ಜಯರಾಜ್ ಮತ್ತು ದಕ್ಷಿಣಿಯನ್ನು ಭೈರನೆ ಕರೆದುಕೊಂಡು ಬಂದಿದ್ದನು. ಚಿನ್ನು ತಾಯಿಯಾಗುತ್ತಿರುವುದೇ ಇಬ್ಬರಿಗೂ ಹೇಳಲಾಗದ ಸಂತೋಷವಾಗಿತ್ತು. ದಕ್ಷಿಣಿಯಂತೂ ಚಿನ್ನುವನ್ನು ತಬ್ಬಿ ಸಂತೋಷಕ್ಕೆ ಅಳುತ್ತಿದ್ದಳು. ಮಕ್ಕಳಿಲ್ಲದೆ ಕತ್ತಲಾಗಿದ್ದ ಮನೆಗೆ ಚಿನ್ನು ಬೆಳಕಾಗುವವಳಿದ್ದಳು. ಅಂದು ಸೋಲೂರಿನ ಧರ್ಮೇಗೌಡರ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕುತ್ತಿತ್ತು. 8 ತಿಂಗಳು ತುಂಬಿರುವ ಸಿಂಚನಾಳ ಸೀಮಂತವನ್ನು ಇಡೀ ಊರಿಗೆ ಹೇಳಿ ಅದ್ದೂರಿಯಾಗಿ ಮಾಡುತ್ತಿದ್ದರು. ಚಿನ್ನುಗೆ ಆಗಲೇ 4 ತಿಂಗಳು ತುಂಬಿ ಹೋಗಿತ್ತು. ಅವಳ ಹೊಟ್ಟೆ ಕೂಡ ಪುಟ್ಟದಾಗಿ ದಪ್ಪ ಕಾಣಿಸುತ್ತಿತ್ತು. ಅವರ ಒಪ್ಪಿಗೆಯ ಮೇರೆಗೆ ಅವಳನ್ನು ಜೋಪಾನವಾಗಿ ಊರಿಗೆ ಕರೆದುಕೊಂಡು ಬಂದಿದ್ದನು ಕಿರಣ. ಆದ್ರೆ ಊರಲ್ಲಿ ಅವಳನ್ನು ಒಂದು ಕ್ಷಣವೂ ಬಿಡದೆ ಅವಳ ಜೊತೆ ಇದ್ದು ಜೋಪಾನ ಮಾಡುತ್ತಿದ್ದನು. ಅದರ ಜೊತೆಗೆ ಅವಳನ್ನು ಯಾವ ಕೆಲಸ ಮಾಡಲು ಕೂಡ ಬಿಡುತ್ತಿರಲಿಲ್ಲ. ಅದು ಚಿನ್ನುಗೆ ತುಂಬಾ ಕಿರಿಕಿರಿ ಎನಿಸುತ್ತಿತ್ತು. ಇನ್ನು ಬೆಂಗಳೂರಿನಿಂದ ಕೀರ್ತನ್, ಸಿಂಧು, ವಿವೇಕ್ ಮತ್ತು ಪ್ರಕೃತಿ ಕೂಡ ಬಂದಿದ್ದರು. ದಕ್ಷಿಣಿ, ಜಯರಾಜ್ ಅವರು ಕೂಡ ಬಂದಿದ್ದರು. ಹಸಿರು ಬಣ್ಣದ ರೇಷ್ಮೆ ಸೀರೆ, ಹಸಿರು ಗಾಜಿನ ಬಳೆಗಳ ಹಿಂದೆ ಮುಂದೆ ಚಿನ್ನದ ಬಳೆಗಳು, ಕೆನ್ನೆ ತುಂಬಾ ಅರಿಶಿನ, ಹಣೆ ತುಂಬಾ ಕುಂಕುಮ, ಮುಡಿ ತುಂಬಾ ಹೂವು, ಅಲಂಕಾರದಿಂದ ಸಿಂಚನ ದೇವತೆಯ ಹಾಗೆ ಕಂಗೊಳಿಸುತ್ತಿದ್ದಳು. ಚಿನ್ನು ಕೂಡ ರೇಷ್ಮೆ ಸೀರೆ ಉಟ್ಟು ಕಂಗೊಳಿಸುತ್ತಿದ್ದಳು. ಇಡೀ ಊರಿನ ಜನರು ಬಂದು ಅವಳನ್ನು ಹರಸಿದರು. ತಂದೆ ತಾಯಿಯ ಕೊರಗು ಅವಳಿಗೆ ಬರಬಾರದು ಎಂದು ಎಲ್ಲರೂ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದ್ರೂ ಸಿಂಚನಾಳಿಗೆ ತಾಯಿಯಾಗುತ್ತಿರುವ ಸಂದರ್ಭದಲ್ಲಿ ತನ್ನ ತಾಯಿಯ ನೆನೆದು ಕಾಡದೇ ಇರಲಿಲ್ಲ. ಹೆಣ್ಣು ಮಕ್ಕಳನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ನೋಡಿಕೊಂಡರೂ ಸಹ ಹೆತ್ತ ತಾಯಿಯ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಾಗುವುದಿಲ್ಲ. ಎಲ್ಲರಿಂದ ಶಾಸ್ತ್ರ ಮಾಡಿಸಿಕೊಳ್ಳುತ್ತಾ ಕುರ್ಚಿಯ ಮೇಲೆ ಕುಳಿತಿದ್ದವಳಿಗೆ ತಾಯಿಯ ನೆನಪು ಕಾಡುತ್ತಾ ಕಣ್ಣಿನಲ್ಲಿ ನೀರು ಇಳಿದಿದ್ದವು. ಅದನ್ನು ಯಾರಿಗೂ ತೋರದೆ ಒರೆಸಿಕೊಂಡಿದ್ದಳು. ಅದನ್ನು ಸೂರ್ಯ ನೋಡಿದ್ದನು. ಇನ್ನೇನು ಅವಳನ್ನು ಕುರ್ಚಿಯಿಂದ ಏಳಿಸಬೇಕು ಎನ್ನುವಷ್ಟರಲ್ಲಿ ದಯಾನಂದ್ ಮತ್ತೆ ಅವನ ಹೆಂಡತಿ ಇಬ್ಬರು ಅಲ್ಲಿಗೆ ಬಂದಿದ್ದರು. ಅಲ್ಲಿ ಅವರಿಬ್ಬರನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಆದರೆ ಯಾರಿಗೂ ತಿಳಿಯದ ಹಾಗೆ ಸೂರ್ಯನೇ ಖುದ್ದಾಗಿ ಹೋಗಿ ಅವರನ್ನು ಕರೆದು ಬಂದಿದ್ದನು. ಇಬ್ಬರು ಬಂದವರೇ ಸಿಂಚನ ಕುಳಿತಿದ್ದಲ್ಲಿಗೆ ಹೋದವರು ಅವಳ ಹಣೆಗೆ ಕುಂಕುಮ ಇಟ್ಟು ಅವಳ ತಲೆಯ ಮೇಲೆ ಅಕ್ಷತೆ ಹಾಕಿ ಅರಸಿ ಬಂದಿದ್ದರು. ಸಿಂಚನಾಳಿಗೆ ಮಾತ್ರ ಇದು ಕನಸೋ ಇಲ್ಲ ನನಸೋ ಎಂದು ತಿಳಿಯದೆ ಕಂಗಾಲಾಗಿದ್ದಳು. ನೋಡಿ, ಯಾವ ತಂದೆ ತಾಯಿಯೂ ಮಾಡದ ಅಪರಾಧವನ್ನು ನಾನು ಮಾಡಿದ್ದೇನೆ. ಅವಳನ್ನು ಮಗಳು ಎಂದು ಒಂದು ದಿನವೂ ನೋಡಲಿಲ್ಲ. ನನ್ನ ಮನಸ್ಸಿಗೆ ಬಹಳವೇ ನೋವುಂಟು ಮಾಡಿದ್ದೀನಿ. ಒಬ್ಬ ತಂದೆಯಾಗಿ ಯಾವ ಕರ್ತವ್ಯವನ್ನು ಅವಳಿಗೆ ನಾನು ಮಾಡಲಿಲ್ಲ. ಕೆಲವೊಮ್ಮೆ ಮಕ್ಕಳಿಂದಲೇ ನಾವು ಬುದ್ಧಿ ಕಲಿಯಬೇಕಾಗುತ್ತದೆ. ನಾನು ಹಾಗೆ ನನ್ನ ಮಗಳು ಪ್ರಕೃತಿಯಿಂದ ಬುದ್ಧಿ ಕಲಿತಿದ್ದೇನೆ. ಅಕ್ಕ ಎನ್ನುವ ಅಕ್ಕರೆ ಅವಳಿಗಿರುವಷ್ಟು ಮಗಳು ಎನ್ನುವ ಪ್ರೀತಿ ನನಗೆ ಇರಲಿಲ್ಲ. ಇದಕ್ಕೆ ನನಗೆ ಬಹಳವೇ ಪಶ್ಚಾತ್ತಾಪವಿದೆ. ಇಷ್ಟು ದಿನ ಅವಳ ಕರ್ತವ್ಯ ಯಾವುದನ್ನು ಮಾಡದ ನಾವು ಈಗ ಅವಳ ಬಾಣಂತನವನ್ನಾದರೂ ನಾನು ಮಾಡಬೇಕು ಎಂಬ ಆಸೆ ಇದೆ. ದಯವಿಟ್ಟು ನನ್ನ ಮಗಳನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ ಎಂದು ಸಿಂಚನ ಸೀಮಂತ ಕಾರ್ಯ ಎಲ್ಲವೂ ಮುಗಿದು ಎಲ್ಲರೂ ಊಟ ಮುಗಿಸಿ ಕುಳಿತಿರುವಾಗ ಧರ್ಮೇಗೌಡರ ಬಳಿ ಕೇಳಿದರು ದಯಾನಂದ್. ಅವಳು ನಿಮ್ಮ ಮಗಳು. ನಿಮಗೆ ಯಾವಾಗ ಬೇಕೋ ಆವಾಗ ಅವಳನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿಯವರೆಗೂ ಒಂದು ದಿನವೂ ನಾನು ಅವಳನ್ನು ಸೊಸೆ ಎಂದು ನೋಡಿಲ್ಲ. ನನಗೆ ನನ್ನ ಮಗಳು ಚಿನ್ನು ಹೇಗೆಯೋ ಹಾಗೆಯೇ ಸಿಂಚನ ಕೂಡ ನನ್ನ ಮಗಳು.
ನನಗೆ ಅವಳ ಬಾಣಂತನ ಮಾಡಬೇಕು ಎಂಬ ಮಹದಾಸೆ ಇದೆ. ಹಾಗಂತ ಸಿಂಚನಾಗೆ ಇಷ್ಟ ಇಲ್ಲದಿದ್ದರೂ ನಾನು ಅವಳನ್ನು ಇಲ್ಲಿ ಇರಿಸಿಕೊಂಡು ಬಾಣಂತನ ಮಾಡುವುದಿಲ್ಲ. ಅವಳು ಖುಷಿಯಿಂದ ನಿಮ್ಮ ಮನೆಗೆ ಬಂದು ಅಲ್ಲಿಯೇ ಬಾಣಂತನ ಮಾಡಿಸಿಕೊಳ್ಳುತ್ತೇನೆ ಎಂದರೆ ನನ್ನದೇನು ಅಭ್ಯಂತರ ಇಲ್ಲ, ಕರೆದುಕೊಂಡು ಹೋಗಿ ಎಂದರು ಅನ್ನಪೂರ್ಣ. ಸೂರ್ಯ, ನಿನ್ನ ಮಾವ ಹೇಳಿದ್ದು ನಿನ್ನ ಅಮ್ಮ ಹೇಳಿದ್ದು ಕೇಳಿದ್ದೀಯ, ನಿನ್ನ ನಿರ್ಧಾರ ಏನು ಎಂದರು. ಅವಳು ಖುಷಿಯಿಂದ ಅವರು ತವರು ಮನೆಗೆ ಹೋಗ್ತೀನಿ ಎಂದರೆ ಅವಳಿಷ್ಟ ಅಪ್ಪ, ಇದರಲ್ಲಿ ನನ್ನದೇನು ರಿಸ್ಟ್ರಿಕ್ಷನ್ ಇಲ್ಲ ಎಂದು ಎಲ್ಲ ನಿರ್ಧಾರವನ್ನು ಸಿಂಚನಾಳಿಗೆ ಬಿಟ್ಟರು. ಅಕ್ಕ, ನಿನ್ನಿಷ್ಟದಂತೆ ಅಪ್ಪ ಬದಲಾಗಿ ಅವರೇ ನಿನ್ನನ್ನು ಮನೆಗೆ ಕರೆಯುತ್ತಿದ್ದಾರೆ. ಈಗಲಾದ್ರೂ ನೀನು ಮನೆಗೆ ಬರಬಹುದಲ್ವಾ? ಅಲ್ಲಿ ನಿನ್ನ ಜೊತೆ ನಾನು ಇರ್ತೀನಿ, ನಿನ್ನ ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ. ಬರು ಬರುವುದಿಲ್ಲ ಎಂದು ಹೇಳ್ಬೇಡ, ದಯವಿಟ್ಟು ಮನೆಗೆ ಬಾ ಎಂದು ತನ್ನ ಅಕ್ಕನನ್ನು ವಿನಂತಿಸಿದಳು. ಪ್ರಕೃತಿ ಅವಳ ಅಕ್ಕನನ್ನ ಮನೆಗೆ ಕರೆದುಕೊಂಡು ಹೋಗ್ಬೇಕು ಎಂಬುದು ಅವಳ ಕನಸು. ಅದೇ ಖುಷಿಯಲ್ಲಿ ಕರೆಯುತ್ತಿದ್ದಳು. ಈಗ ಎಲ್ಲರ ಗಮನ ಸಿಂಚನಾಳ ಮೇಲೆ ಹರಿಯಿತು. ಸಿಂಚನ ಏನು ನಿರ್ಧಾರ ಮಾಡುತ್ತಾಳೆ ಎಂದು ಎಲ್ಲರೂ ಅವಳ ಮಾತಿಗಾಗಿ ಕಾಯುತ್ತಾ ನಿಂತಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.